ನಮಸ್ಕಾರ. ಕಥಾಸಿರಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾನು ಕಳೆದು ಹೋದ ವಸ್ತುಗಳು ಸಿಗುವ ದೇಶ ಯಾವುದು, ಆ ದೇಶದ ಜನರು ಯಾವ ರೀತಿ ಇದ್ದಾರೆ ಎಂಬುದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ. ಆ ದೇಶದ ಜನರು ಗ್ರಾಹಕರನ್ನ ದೇವರಂತೆ ಕಾಣ್ತಾರೆ. ಆತ್ಮೀಯ ಆತಿಥ್ಯ, ನಿಸ್ವಾರ್ಥ ಸೇವೆಯನ್ನ ಮಾಡ್ತಾರೆ. ಗ್ರಾಹಕರು ಕೇಳುವ ಮೊದಲೇ ಅವರ ಅಗತ್ಯತೆಗಳನ್ನು ಅರ್ಥೈಸಿಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಗ್ರಾಹಕರ ಹೃದಯ ಗೆಲ್ಲುವ ದೇಶ ಅದು. ಆ ದೇಶ ಯಾವುದು ಎಂದು ತಿಳಿದುಕೊಳ್ಳಲಿಕ್ಕೆ ನಿಮಗೂ ಕುತೂಹಲ ಇರಬಹುದಲ್ಲವೇ? ಆದರೆ ಆ ದೇಶದಲ್ಲಿ ನಡೆದ ಕೆಲವು ಘಟನೆಗಳನ್ನು ನಿಮಗೆ ಹೇಳಿ ಆಮೇಲೆ ಆ ದೇಶ ಯಾವುದು ಎಂಬುದರ ಬಗ್ಗೆ ಹೇಳುತ್ತೇನೆ. ಅಲ್ಲಿಯ ಅಂಗಡಿಗೆ ಒಬ್ಬರು ಭೇಟಿ ನೀಡಿದ್ದಾರೆ. ಅವರು ಬಹಳ ಸೌಜನ್ಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೆಲವು ಅಂಗಡಿಗಳಲ್ಲಿ ಆ ರೀತಿಯ ಒಂದು ಸ್ವಾಗತ ಇದೆ. ಆದರೆ ಆ ಅಂಗಡಿಯಿಂದ ನಾವು ಏನೇನೂ ಖರೀದಿಸದೆ ಹಾಗೆ ಬಂದರೆ ಬರುವಾಗ ಯಾವ ರೀತಿಯ ಸ್ವಾಗತ ಇತ್ತೋ ಹೋಗುವಾಗ ಆ ರೀತಿಯ ಬೀಳ್ಕೊಡುಗೆ ನಮಗೆ ಸಿಗೋದಿಲ್ಲ. ಆದರೆ ಅವರು ಹಾಗಲ್ಲ. ಬರುವಾಗ ಹೇಗೆ ನಗುಮುಖದಲ್ಲಿ ನಮ್ಮನ್ನು ಸ್ವಾಗತಿಸುತ್ತಾರೋ ಹಾಗೆ ನಾವು ಅಂಗಡಿಯಿಂದ ಏನನ್ನೂ ತೆಗೆದುಕೊಳ್ಳದಿದ್ದರೂ ಅವರು ನಗುಮುಖದಿಂದ ವಿನಯಪೂರ್ಣವಾಗಿ ನಮ್ಮನ್ನ ಬಹಳ ಗೌರವಯುತವಾಗಿಯೇ ಬೀಳ್ಕೊಡುತ್ತಾರೆ. ಒಮ್ಮೆ ಏನಾಗಿತ್ತು ಅಂದರೆ, ಒಬ್ಬಳು ಒಂದು ಹೋಟೆಲ್ನಲ್ಲಿ ತಂಗಿದ್ಲು. ಆಗ ಮಧ್ಯರಾತ್ರಿಯ ವೇಳೆಯಲ್ಲಿ ಅವಳು ಆ ರೂಮಿನ ಟಾಯ್ಲೆಟ್ನಲ್ಲಿ ನೀರು ಸುರಿತಾ ಇರೋದನ್ನು ನೋಡಿದ್ಳು. ಆಗ ಹೋಟೆಲ್ನವರಿಗೆ ಫೋನ್ ಮಾಡಿ ತುರ್ತಾಗಿ ಇದನ್ನ ರಿಪೇರಿ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆಗ ಅವರು ಆ ರಿಪೇರಿ ಮಾಡುವ ಸ್ಲಮ್ನಿಗೆ ಫೋನ್ ಮಾಡ್ತಾರೆ. ಅವನು ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ. ಆದರೂ ಕೂಡ 30 ಕಿಲೋಮೀಟರ್ ದೂರದಿಂದ ಕಾರನ್ನು ಓಡಿಸಿಕೊಂಡು ಈ ರಿಪೇರಿಗಾಗಿ 12ವರೆಗೆ ಆ ರೂಮಿಗೆ ಬರ್ತಾನೆ. ಅಲ್ಲಿಯ ಟಾಯ್ಲೆಟಿನ ಪೈಪ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾನೆ. ಅದು ಹಳೆಯದಾಗಿದೆ ಅಂತ ಹೊಸ ಪೈಪ್ಗಳನ್ನೇ ಜೋಡಿಸ್ತಾನೆ. ಹೀಗೆ ಅದು ಕೆಲಸ ಮುಗಿದಾಗ ರಾತ್ರಿ 2:30 ಆಯಿತು. ಅದನ್ನು ನೋಡಿ ಅವಳಿಗೆ ತುಂಬಾ ಬೇಜಾರು ಅನಿಸ್ತು. ಅಂದರೆ ನಾ ಈ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಬಂದು ರಿಪೇರಿ ಮಾಡಿಕೊಟ್ರಲ್ಲ ಅಂತ ಖುಷಿನೂ ಆಯಿತು. ಹೀಗಾಗಿ ನಾನು ಅವನಿಗೆ ಏನಾದರೂ ಕೊಡಬೇಕು ಅಂತ ಸ್ವಲ್ಪ ಹಣವನ್ನು ಕೊಡಲಿಕ್ಕೆ ಹೋಗ್ತಾಳೆ. ಆದರೆ ಅವನು ಆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಅದನ್ನು ನಿರಾಕರಿಸ್ತಾನೆ ಮತ್ತು ಹೇಳ್ತಾನೆ, ನನಗೆ ಹೋಟೆಲ್ನವ್ರು ಕೊಡ್ತಾರಲ್ಲ, ನೀವು ಯಾಕೆ ನನಗೆ ಕೊಡ್ತೀರಿ? ಈಗ ನಿಜವಾಗಿ ಹೇಳ್ಬೇಕಂದ್ರೆ ನಾನೇ ನಿಮಗೆ ಕ್ಷಮೆಯನ್ನು ಕೇಳಬೇಕು. ಯಾಕೆಂತ ಹೇಳಿದ್ರೆ ರಿಪೇರಿ ಮಾಡುವಾಗ ಶಬ್ದ ಆಗ್ತದೆ. ಆ ಶಬ್ದದಿಂದ ನಿಮ್ಮ ಈ ರೂಮ್ನಲ್ಲಿ ಇದ್ದವರಿಗೆಲ್ಲ ನಿದ್ರಾಭಂಗವಾಗಿದೆ. ಹೀಗಾಗಿ ನನ್ನನ್ನು ದಯವಿಟ್ಟು ನೀವು ಕ್ಷಮಿಸಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಡ್ತಾನೆ. ನೋಡ್ರಿ ಎಂತಹ ಗುಣ! ಇಂತಹ ಗುಣ ನಮ್ಮ ದೇಶದಲ್ಲಿ ಸಿಗಬಹುದೇ? ಇನ್ನೊಮ್ಮೆ ಒಬ್ಬರು ಒಂದು ಮಾಲಿಗೆ ಹೋಗಿದ್ರು. ಆ ಅಂಗಡಿಯಲ್ಲಿ ಕೆಲವು ವಸ್ತುಗಳನ್ನ ಖರೀದಿ ಮಾಡಿದ್ರು. ಆಮೇಲೆ ಪಾವತಿಸಲು ಕೌಂಟರಿಗೆ ಹೋದ್ರು. ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಇತ್ತು. ಹೀಗಾಗಿ ಜನರು ಜಾಸ್ತಿ ಇದ್ರು. ಸಿಬ್ಬಂದಿಗೆ ಲೆಕ್ಕದಲ್ಲಿ ಸ್ವಲ್ಪ ಗಡ್ಬಿಡಿ ಆಯಿತು. ಅದರಿಂದ 1000 ರೂಪಾಯಿಗಳ ಹೆಚ್ಚಿನ ಹಣವನ್ನು ಅವರು ಈ ಗ್ರಾಹಕರಿಂದ ಪಡೆದುಬಿಟ್ರು. ಅಷ್ಟಾದ ಮೇಲೆ ಅವರು ಅದನ್ನು ಗಮನಿಸದೇ ಇರೋದಿಲ್ಲ. ಹಾಗೆ ಬಂದ್ಬಿಡ್ತಾರೆ. ಬೇರೆ ಅಂಗಡಿಗೆ ಬೇರೆ ಸಾಮಾನುಗಳನ್ನು ಖರೀದಿಲಿಕ್ಕೆ ಹೋಗ್ತಾರೆ. ಕೆಲವು ನಿಮಿಷಗಳ ನಂತರ ಆ ಸಿಬ್ಬಂದಿಯವರಿಗೆ ಅವರಿಂದ ನಾವು ಹೆಚ್ಚು ಹಣವನ್ನು ಪಡೆದಿದ್ದೇವೆ ಎಂಬ ವಿಷಯ ಗೊತ್ತಾಗ್ತದೆ. ಆಗ ತಕ್ಷಣ ಆ ಸಿಬ್ಬಂದಿ
ಅವರನ್ನ ಹುಡುಕೊಂಡು ಹೋಗ್ತಾರೆ. ಸುಮಾರು ಆ ಮಾಲಿನ ಮೂಲ ಮೂಲೆಗಳಲ್ಲಿ ಹುಡುಕ್ತಾರೆ. ಸುಮಾರು 1 ಗಂಟೆಯ ನಂತರ ಅವರು ಎಲ್ಲಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಅವರಲ್ಲಿ ಬೇಡ್ಕೊಳ್ತಾರೆ, ದಯವಿಟ್ಟು ಮತ್ತೊಮ್ಮೆ ನೀವು ನಮ್ಮ ಅಂಗಡಿಗೆ ಬನ್ನಿ, ಲೆಕ್ಕದಲ್ಲಿ ಸ್ವಲ್ಪ ತಪ್ಪಾಗಿದೆ, ಸರಿ ಮಾಡಿಕೊಡುತ್ತೇವೆ ಅಂತ. ಸರಿ ಅಂತ ಅವರ ಜೊತೆಗೆ ಅವರು ಬರ್ತಾರೆ. ಹೀಗಾಗಿ ಹೊಸದಾಗಿ ಬಿಲ್ ಮಾಡಿ ಹೆಚ್ಚುವರಿ ಪಡೆದಿದ್ದ ಹಣವನ್ನ ಅವರಿಗೆ ಮರಳಿಸ್ತಾರೆ. ಅಷ್ಟೇ ಅಲ್ಲದೆ ತಮ್ಮಿಂದಾದ ತಪ್ಪನ್ನು ಕ್ಷಮಿಸಬೇಕೆಂದು ಕೌಂಟರ್ನಲ್ಲಿದ್ದ ಎಲ್ಲಾ ಸಿಬ್ಬಂದಿಗಳು ತಲೆ ತಗ್ಗಿಸಿ ಅವರ ಮುಂದೆ ನಿಂತರಂತೆ. ಅದನ್ನು ನೋಡಿ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲಂತೆ. ತಾವೂ ಕೈ ಮುಗಿದು ಬಂದ್ಬಿಟ್ರಂತೆ. ಹೀಗೆ ಈ ರೀತಿಯ ಒಂದು ಗ್ರಾಹಕರ ಸೇವೆ ಬೇರಾವ ದೇಶದಲ್ಲೂ ನಾವು ಕಾಣಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಮೊಬೈಲ್, ಪರ್ಸು, ಬ್ಯಾಗು ಯಾವುದೇ ಕಳೆದೆ ಹೋದರೂ ಕ್ಷಣಾರ್ಧದಲ್ಲಿ ಸಮೀಪದ ಪೊಲೀಸ್ ಕೇಂದ್ರ ಅಥವಾ ಕಳೆದು ಹೋದ ವಸ್ತುಗಳ ಕಚೇರಿಯಲ್ಲಿ ನಮಗೆ ಲಭ್ಯವಾಗ್ತದೆ. ಒಮ್ಮೆ ನಮ್ಮ ಕರ್ನಾಟಕದವರೊಬ್ಬರು ಒಂದು ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋದರಂತೆ. ಅಲ್ಲಿ ಪಕ್ಕದಲ್ಲಿ ತಮ್ಮ ಐಫೋನ್ ಅನ್ನು ಇಟ್ಕೊಂಡು ಊಟ ಮಾಡ್ತಾ ಇದ್ರು. ಊಟ ಮಾಡಿ ಎದ್ದು ಬರುವಾಗ ಅವರ ಫೋನ್ ಅನ್ನು ತೆಗೆದುಕೊಂಡು ಬರ್ಲಿಕ್ಕೆ ಮರ್ತು ಬಿಟ್ರಂತೆ. ನಂತರ ಅವ್ರೇನ್ ಮಾಡಿದ್ರು, ಎಲ್ಲಿ ಅವರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಯಾರಿಗೋ ಫೋನ್ ಮಾಡ್ಬೇಕೆಂದು ಕಿಸೆಲ್ ಕೈ ಯಾಕೆ ನೋಡ್ತಾರೆ, ಫೋನ್ ಇಲ್ಲ. ಅವಾಗ ಅವ್ರಿಗೆ ಗೊತ್ತಾಯ್ತು, ಓಹೋ, ನಾ ಹೋಟೆಲ್ನಲ್ಲೇ ಮರೆತು ಬಂದೆ ಅಂತ. ಆವಾಗ ತನ್ನ ಸ್ನೇಹಿತನ ಮೊಬೈಲ್ ತಕ್ಕೊಂಡು ಆ ಹೋಟೆಲಿಗೆ ಫೋನ್ ಮಾಡ್ತಾರೆ, ಈಗ ನಾನು ಟೇಬಲ್ ಮೇಲೆ ಫೋನ್ ಮರೆತು ಬಂದಿದ್ದೇನೆ ಅಂತ. ಆಗ ಅವ್ರು ಹೇಳ್ತಾರೆ, ಹೌದು, ನೀವು ಮರೆತು ಬಂದಿದ್ದೀರಿ, ನಾವು ಸುರಕ್ಷಿತವಾಗಿ ತೆಗೆದಿಟ್ಟಿದ್ದೇವೆ, ಅದನ್ನ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ನಾವು ಕಳಿಸ್ತೇವೆ, ಅದ್ರ ಸಲುವಾಗಿ ನೀವು ಮತ್ತೆ ಬರೋದು ಬೇಡ ಅಂತ ಹೇಳ್ತಾರೆ. ಅದೇ ರೀತಿ ಅವರು ವಿಳಾಸವನ್ನು ಹೇಳ್ತಾರೆ. ತಕ್ಷಣ ಅದನ್ನ ಕೊರಿಯರಿಗೆ ಅವರಿಗೆ ಮೊಬೈಲ್ ಅನ್ನ ಕಳಿಸ್ಕೊಟ್ರಂತೆ ಮತ್ತು ಆ ಕೊರಿಯರ್ ಚಾರ್ಜ್ ಅನ್ನು ಆ ಹೋಟೆಲ್ನವರೇ ಹಾಕೊಂಡ್ರಂತೆ. ಅಂದರೆ ಅವರ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗಿದೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಇಂತಹ ಗ್ರಾಹಕರ ಸೇವೆ ಕೇವಲ ಅಂಗಡಿ, ಹೋಟೆಲ್ಗಳಲ್ಲಿ ಮಾತ್ರವಲ್ಲ, ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಏರ್ಪೋರ್ಟ್ಗಳಲ್ಲೂ ನಾವು ಕಾಣಬಹುದು. ನಾವು ಯಾವುದಾದರೂ ಒಂದು ಅಲ್ಲಿಯ ಕಚೇರಿಗೆ ಕೆಲಸಕ್ಕೆ ಹೋದರೆ ಅವರು ಯಾರ ಹತ್ರ ಕೇಳಿದ್ರು ಆ ಕಚೇರಿ ಇಲ್ಲದೆ ಅಲ್ಲಿಗೆ ಹೋಗಬೇಕು, ಈ ಕೆಲಸಕ್ಕೆ ನೀವು ಈ ಫಾರ್ಮ್ ಅನ್ನು ತುಂಬಬೇಕು, ಅದನ್ನು ಹೇಗೆ ತುಂಬಬೇಕು, ನಮಗೆ ತುಂಬಲಿಕ್ಕೆ ಗೊತ್ತಾಗಿದ್ರೆ ತಾವೇ ತುಂಬಿಕೊಡ್ತಾರಂತೆ. ಅಷ್ಟೇ ಅಲ್ಲ, ಆ ಕೆಲಸ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕು ಎಂಬುದನ್ನು ಕೂಡ ಅವರು ತಿಳಿಸ್ತಾರಂತೆ. ಇದಕ್ಕಾಗಿ ಅವರು ಯಾರ ಹತ್ರವೂ 1 ರೂಪಾಯಿ ಲಂಚವಾಗಲಿ ಅಥವಾ ನಾವು ಕೊಡುವ ಟಿಪ್ಸ್ ಆಗಲಿ ಅವರು ಪಡೆಯುವುದಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ತಾಳ್ಮೆಯಿಂದ ಅವರು ನೆರವಾಗುತ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ನೌಕರರಿಗೆ ಸಂಬಳ ಜಾಸ್ತಿ ಆಗಬೇಕು ಅಂದರೆ ನಾವೆಲ್ಲ ಏನ್ ಮಾಡ್ತೇವೆ, ನಾವೆಲ್ಲ ಸೇರಿ ಸಾಮೂಹಿಕ ರಜೆ ಹಾಕಿ ಮುಷ್ಕರ ಮಾಡ್ತೇವೆ. ಆದ್ರೆ ಅಲ್ಲಿ ಹಾಗಲ್ಲ, ನೌಕರರು ವಿಶ್ರಾಂತಿಯನ್ನು ಪಡೆಯದೆ ಹೆಚ್ಚಿನ ಕೆಲಸವನ್ನು ಮಾಡಿ ಮುಷ್ಕರ ಮಾಡ್ತಾರೆ. ಇದೇ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಇರುವ ವ್ಯತ್ಯಾಸ. ಅಂದರೆ ಎಲ್ಲರ ಹೃದಯ ಗೆಲ್ಲುವ ಆ ಸೇವಾ ಮನೋಭಾವವೇ ಅಲ್ಲಿಯ ನೈಜ ಶಕ್ತಿ. ಆ ದೇಶ ಯಾವುದೆಂದು ನಿಮಗೆಲ್ಲ ಗೊತ್ತಿದೆ. ಅದೇ ದೇಶ ಜಪಾನ್. ಥ್ಯಾಂಕ್ ಯು.